ಗುಲಾಮ್ರು ಅಂದ್ರೆ ಯಾರು ಗೊತ್ತಾ ನಿಮ್ಗೆ? ನಮಸ್ಕಾರ ಸ್ನೇಹಿತರೆ, ಇಲ್ಲೊಂದು ವಿಚಾರ ಇದೆ, ಪೂರ್ತಿ ವಿಡಿಯೋ ಕೇಳಿ. ನಾವು ಭಾರತೀಯರು ನಿಜವಾಗ್ಲೂ ಗುಲಾಮ್ರ ಗಿರಿಯಲ್ಲೇ ಇದ್ದೀವಿ ಅನ್ನೋದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವೆಲ್ಲರೂ ನಿಜವಾಗ್ಲೂ ರಾಜರು, ಪ್ರತಿಯೊಬ್ರು ಮತದಾರರು ರಾಜರು ನಾವು. ಆದ್ರೆ ಯಾವ ತರ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾವೆಲ್ಲರೂ ಬದಲಾಗಬೇಕಾಗಿದೆ, ವಿಚಾರವಂತರಾಗಬೇಕಾಗಿದೆ, ಪ್ರಜ್ಞಾವಂತರಾಗಬೇಕಾಗಿದೆ. ನೋಡಿ, ಮೊದಲನೇ ಸಾರಿ ಬ್ರಿಟಿಷ್ನವರು ಭಾರತ ದೇಶಕ್ಕೆ ಬಂದಾಗ ಬರೀ 350 ಜನ ಅಷ್ಟೇ ಬಂದಿದ್ದು. ಆ ತಾಲೀಮು ಜೊತೆ ಅಂದ್ರೆ ಕುದುರೆ ಸವಾರಿ ಜೊತೆ ಆ ಬ್ರಿಟಿಷ್ ರಾಜರು ಮತ್ತೆ ಸೈನಿಕರು ಎಲ್ಲ ಬರುವಾಗ ಬರೀ 350 ಜನ ಅಷ್ಟೇ ಬಂದಿದ್ದು. ಆ ಬಂದಾಗ ಏನಾಯ್ತು, ನಮ್ಮ ಭಾರತೀಯ ಪ್ರತಿಯೊಬ್ಬ ಪ್ರಜೆನು ಏನ್ ಮಾಡಿದ್ರು, ರೋಡಿಂದ ಆ ಕಡೆ ಈ ಕಡೆ ಇಬ್ರು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು. ಓ ಹೆಂಗ್ ಬರ್ತಾ ಇದೆ ನೋಡಿ ತಾಲೀಮು ಅಂತ ಚಪ್ಪಾಳೆ ಹೊಡೆದ್ರೆ ಹೊರತು ಆ ಬ್ರಿಟಿಷ್ನವ್ರಿಗೆ ಅವತ್ತೇ ಸ್ವಲ್ಪ ವಿಚಾರವಂತರಾಗಿ ಇವ್ರು ಏನಕ್ಕೆ ಬರ್ತಾ ಇದಾರೆ, ಬುದ್ಧಿವಂತರಾಗಿ ಸ್ವಲ್ಪ ಪ್ರಜ್ಞಾವಂತಿಕೆ ಇದ್ಬಿಟ್ಟಿದ್ರೆ, ಕಲ್ಲು ಹೊಡೆದ್ಬಿಟ್ಟಿದ್ರೆ ಆ ರೋಡಲ್ಲಿರೋ ಪ್ರಜೆಗಳೆಲ್ಲ 350 ಜನ ಓಡೋಗ್ಬಿಟ್ಟಿರೋರು ವಾಪಸ್ಸು. ನಾವು 350 ವರ್ಷ ಗುಲಾಮ್ಗಿರಿಯಲ್ಲಿ ಮತ್ತೆ ಮೂರ್ಖತನದಲ್ಲಿ ಬದುಕೋ ಅವಶ್ಯಕತೆ ಇರಲಿಲ್ಲ. ಸೊ ಆಮೇಲೆ ಪ್ರಜ್ಞಾವಂತರು ಬಂದ್ರು ಸುಮಾರು ಜನ. ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಸುಮಾರು 6.5 ಲಕ್ಷ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಮಹಾನ್ ವ್ಯಕ್ತಿಗಳು ಇದ್ದಾರೆ, ಪ್ರಾಣತ್ಯಾಗ ಮಾಡಿ ನಮ್ಗೆಲ್ರಿಗೂ ಸ್ವತಂತ್ರ ತಂದ್ಕೊಟ್ರು. ಸೊ ಅದೇ ತರ ಇವತ್ತುನು ನಾವೆಲ್ಲರೂ ಮತದಾರರು, ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರುವಂತ ಒಬ್ಬ MLA, MP, ಜನಪ್ರತಿನಿಧಿ, ಇವ್ರಿಗೂ ಆಪಲ್ ಹಾರ ಹಾಕ್ತಾ ಇದೀವಿ, JCBಗಳಲ್ಲಿ ದೊಡ್ಡ ದೊಡ್ಡ ಹಾರ ಹಾಕ್ತಾ ಇದೀವಿ, ಅಣ್ಣನ್ಗೆ ಜೈ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಅಲ್ಲಲ್ಲ, ಇವತ್ತು ಕಲ್ಲೊಡಿಯೋದು ಬೇಡ. ನಾವು ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ಪ್ರಶ್ನೆ ಮಾಡಿ, ನೋಡಪ್ಪ ನಮ್ ಟ್ಯಾಕ್ಸ್ ದುಡ್ಡಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇದೀವಿ, ನಾವು ಓಟ್ ಹಾಕಿ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ನೀವೊಬ್ಬ ನಮ್ಗೆ ಕಾರ್ಮಿಕರಾಗಿ ಕೆಲಸ ಮಾಡಿ ಅಂತೇಳಿ ಮಾಡಿಸ್ಕೊಂಡ್ರೆ ಸಾಕು. ಇವತ್ತೂ ಅದೇ ಪರಿಸ್ಥಿತಿಯಲ್ಲಿ ಇದೀವಿ. ಬ್ರಿಟಿಷ್ನವ್ರು ಇದ್ದಾಗ ಯಾವ ಪರಿಸ್ಥಿತಿಯಲ್ಲಿ ಅಂತ, ಬ್ರಿಟಿಷ್ನವ್ರು ಬಂದಾಗ ಅವರು ಬಿಳಿ ಬ್ರಿಟಿಷ್ರು, ಇವಾಗಿರೋದು ಕರಿ ಬ್ರಿಟಿಷ್ನವರು. ಸೊ ಅದಕ್ಕೋಸ್ಕರ ನಾವ್ ಇನ್ಮೇಲಾದ್ರೂ ದಯವಿಟ್ಟು ಎಚ್ಚೆತ್ಕೊಳ್ಳೋಣ, ಇನ್ಮೇಲಾದ್ರೂ ವಿಚಾರವಂತರಾಗಿ ಹೊರಗಡೆ ಬರೋಣ. ಬಂದು ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ನಮಗ್ ಬೇಕಾಗಿರುವಂತ ಒಳ್ಳೊಳ್ಳೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋಣ. ಸ್ಕೂಲ್ ಆಗಿರ್ಬೋದು, ಮೋರಿ ಆಗಿರ್ಬೋದು, ಅಥವಾ ಹಾಸ್ಪಿಟ್ಲ್ ಆಗಿರ್ಬೋದು, ಅಥವಾ ರೋಡ್ ಆಗಿರ್ಬೋದು. ಒಂದ್ ಸಣ್ಣ ಗುಂಡಿಗಳನ್ನು ವಿಡಿಯೋ ಮಾಡ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡು ಬರೀ ಹೋರಾಟನೇ ಮಾಡ್ತಾ ಇದೀವಿ. ಇವಾಗ ಗ್ರಾಮ ಪಂಚಾಯತಿ ಬಂದೈತೆ, ನಿಮ್ಮಲ್ಲೇ ಇರೋ ಒಬ್ಬ ವ್ಯಕ್ತಿನ ನಿಲ್ಸ್ಕೊಂಡು ನಿಮಗ್ ಬೇಕಾಗಿರೋ ತರ ಕೆಲಸ ಮಾಡೋರ್ನ ನಿಲ್ಸಿ, ಅವ್ರನ್ನ ಓಟ್ ಹಾಕಿ ವಿಚಾರಗಳಿಗೆ ಅವನ್ನ ಕಾರ್ಮಿಕನಾಗಿ ಆಯ್ಕೆ ಮಾಡ್ಕೊಂಡು ನೀವು ಪ್ರಶ್ನೆ ಮಾಡಿ ನಿಮಗ್ ಬೇಕಾಗಿರೋ ತರ ಮಾಡಿಸ್ಕೊಳ್ಳಿ. ಇನ್ಮೇಲಾದ್ರೂ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ. ನಮಸ್ಕಾರ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ. ನಮಸ್ಕಾರ.